ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಟ್ಯೂಬ್ ವಿಡಿಯೋ. ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ, ನಾನು ಕೂಡ ಆರಾಮಾಗಿದ್ದೀನಿ. ಸೊ ಏನಪ್ಪ ಇವತ್ತು ಹೆಲ್ಮೆಟ್ ಒಳಗಡೆಯಿಂದ ಮಾತಾಡ್ತಿದ್ದೀನಿ ಅನ್ಕೋತಾ ಇದ್ದೀರಾ. ಸೊ ಇವತ್ತು ಒಂದು ಒಳ್ಳೆ ಗಾಡಿ ರಿವ್ಯೂ ಮಾಡೋಣ ಬನ್ನಿ. ಲೈನಪ್ ನಿಮಗೆ ಬಜಾಜ್ NS 200 ಸಿಗುತ್ತೆ, ನಂತರ ಬಜಾಜ್ 400 ಮತ್ತು ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಆ್ಯಡ್ ಆಗಿರೋ ದ NS 400Z. ಸೊ ಇವತ್ತು ಇದನ್ನು ಓಡಿಸೋಣ. ಫಸ್ಟ್ ಇಂಪ್ರೆಷನ್ ಏನಿದೆ, ಗಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ನಾನು ಸೇಮ್ ಸೆಗ್ಮೆಂಟ್ ಗಾಡಿ ಓಡಿಸ್ತಿರೋದ್ರಿಂದ ಐ ವುಡ್ ಬಿ ಇನ್ ಎ ಗ್ರೇಟ್ ಪೊಸಿಷನ್ ಟು ಟೆಲ್ ಯು ವಾಟ್ ಈಸ್ ವಾಟ್. ಸೊ ಬನ್ನಿ ಹೋಗೋಣ, ಒಂದು ಸ್ಪಿನ್ ಹೋಗಿ ಬರೋಣ. ನಂತರ ಇದರ ಸ್ಪೆಸಿಫಿಕೇಷನ್ಸು ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೇನೆ. ಸೊ ಬೈಕ್ ಮೇಲೆ ಕುತ್ಕೊಂಡ ತಕ್ಷಣ ಸೇಮ್ NS 200 ನಿಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಸಿಗುತ್ತೆ. ಇದರಲ್ಲಿ ಸ್ಟ್ರೈಟ್ ಹ್ಯಾಂಡಲ್ ಬಾರ್ ಇದೆ. ಸೊ ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ ಬನ್ನಿ. ಲೇಟೆಸ್ಟ್ ರೈಡ್, ಎಂಜಿನ್ ಆಫ್, LED ಡಿಸ್ಪ್ಲೇ ಕೂಡ ಕಂಪ್ಲೀಟಾಗಿ ಸಿಗುತ್ತೆ. ಡಾಮಿನರ್ 400 ಮಿರರ್ಸೇ ಇದೆ. ಸೊ ಇದರಲ್ಲಿ ಕಿಲ್ ಸ್ವಿಚ್ ಚೆನ್ನಾಗಿ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ ಸಿಗುತ್ತೆ. ಇಂಡಿಕೇಟರ್ ಬಟನ್ನು ಲೆಫ್ಟ್ ರೈಟು. ಸೊ ಇಲ್ಲಿ ಮೋಡ್ಸ್ ಕೂಡ ಸೆಟ್ ಮಾಡ್ಬೋದು. ರೈಟ್ ನಾವು ಇದು ಗಾಡಿ ಸ್ಪೋರ್ಟ್ಸ್ ಮಾಡಲ್ ಇದೆ. ಸೊ ಸ್ಪೋರ್ಟ್ಸ್ ಮಾಡಲೇ ಓಡಿಸೋಣ ಇದನ್ನು. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರೋ ಈ ಬೈಕ್ ಬಂದು E20 ಕಂಪ್ಯಾಟೇಬಲ್. ಸೊ ಅಲ್ಲಿರೋ ಬಜಾಜ್ ಡಾಮಿನರ್ 400 E20ಗೂ ಅದಕ್ಕೂ ಆಗಿ ಬರೋದಿಲ್ಲ. ಚಲಿಯೇ ಶುರು ಬರ್ತೆ. ಗಾಡಿ ನ್ಯೂಟ್ರಲಲ್ಲಿದೆ. ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ನನಗಂತೂ ಇದು ನಾನು 400cc ಗಾಡಿ ಓಡಿಸೋದ್ರಿಂದ ಇದು ನನಗೇನು ಸ್ವಲ್ಪ ಹೆವಿ ಅನಿಸ್ತಾ ಇಲ್ಲ. ತುಂಬ ಲೈಟ್ ವೆಯ್ಟ್ ಇದೆ. ವೆಯ್ಟ್ ಕೂಡ ಕಮ್ಮಿ ಮಾಡಿದ್ದಾರೆ ಅನಿಸುತ್ತೆ ಮೈಲೇಜ್ ಇಂಪ್ರೂವ್ ಮಾಡೋದಕ್ಕೆ. ಸೊ ಇವಾಗ ನೀವು ಇದನ್ನೇನು ನೋಡ್ತಾ ಇದ್ದೀರಾ 400Z ಅಂತ, ಇದು ಹೆಸರಿಗೆ ಮಾತ್ರ 400, ಬಟ್ ಇದು 349cc. ಹೊಸ ರೂಲ್ಸು GST ನಾಮ್ಸ್ಗೋಸ್ಕರ ಇದ್ರದ್ದು ಇಂಜಿನ್ ಕ್ಯೂಬಿಕ್ ಕೆಪಾಸಿಟಿ ಕಮ್ಮಿ ಮಾಡಿ ನಿಮಗೆ ಗಾಡಿ ರಿಲೀಸ್ ಮಾಡಿದ್ದಾರೆ. ಒಳ್ಳೆ ಇನಿಷಿಯಲ್ ಫುಲ್ ಅಂತೂ ಇದೆ. ಸೊ ಇದ್ರ ಟಾಪ್ ಸ್ಪೀಡ್ ಕೂಡ ಇವಾಗ ಚೆಕ್ ಮಾಡ್ಬೋಣ. ಹೆಂಗೂ ಓಡಿಸ್ತಾ ಇದ್ದೀನಿ. ಫಸ್ಟ್ ಗೇರಲ್ಲಿ ಏನಾಗುತ್ತೆ, ಸೆಕೆಂಡ್ ಗೇರಲ್ಲಿ ಏನಾಗುತ್ತೆ, ಥರ್ಡ್ ಗೇರಲ್ಲಿ ಏನಾಗುತ್ತೆ ನೀವು ಇವಾಗೆ ನೋಡ್ಬೋದು. ಸೊ ಯಾರೂ ಬರ್ತಾ ಇಲ್ಲ. ಸೊ ಲೆಟ್ಸ್ ಗೋ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಡಿಸೋದಕ್ಕಂತೂ ಫುಲ್ ಕಂಫರ್ಟೇಬಲ್ ಆಗಿದೆ. ಲೈಟ್ ವೆಯ್ಟ್ ಗಾಡಿ ಇದು. ಯಾವುದೋ 400cc ಗಾಡಿ ಓಡಿಸ್ತಾ ಇದೀನಿ ಅಂತ ಅನ್ಸೋದೇ ಇಲ್ಲ ನನಗೆ. ಬೇರೆ ನಾನು ಡಾಮಿನರ್ ಹೆವಿ ತೂಕ ಇರೋದ್ರಿಂದ ಐ ಕ್ಯಾನ್ ಲಿಟ್ರಲಿ ಟೆಲ್ ಇದು ಕಾಲ್ ಮಧ್ಯದಲ್ಲಿ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫ್ರಂಟ್ ನಿಮಗೆ 320mm ಡಿಸ್ಕು ಮತ್ತು ರೇರ್ಗೆ ಹೋದರೆ ನಿಮಗೆ 230mm ಡಿಸ್ಕ್ ಸಿಗುತ್ತೆ. ಹಿಂದೆಗಡೆ ಟೈರ್ ನಿಮಗೆ 150 ಸೆಕ್ಷನ್ ರೇಡಿಯಲ್ ಟೈರ್ ಸಿಗುತ್ತೆ. ಫ್ರಂಟ್ ಬಂದು 120 ಸೆಕ್ಷನ್ ಟೈರ್ ಸಿಗುತ್ತೆ. ಸೊ ಸದ್ಯಕ್ಕೆ ನೀವೇನು ನೋಡ್ತಾ ಇದ್ದೀರೋ ಈ ಫ್ಯೂಲ್ ಟ್ಯಾಂಕ್ ನಿಮಗೆ 12 ಲೀಟ್ರ್ ಪೆಟ್ರೋಲ್ನೇ ತುಂಬಿಕೊಳ್ಳುತ್ತೆ. ಸಸ್ಪೆನ್ಷನ್ ಕೂಡ ತುಂಬ ಆರಾಮಾಗಿದೆ, ಕಂಫರ್ಟೇಬಲ್ ಆಗಿದೆ. ನನಗೆ ಬಂಪಿ ರೋಡ್ಸ್ ಕೂಡ ಫೀಲ್ ಆಗ್ತಾ ಇಲ್ಲ. ಸೊ ಬಜಾಜ್ ಅವ್ರನ್ನ ನೋಡಿ ಕಲಿಬೇಕು, ಗಾಡಿಗಳು ಇಂಡಿಯನ್ ಮಾರ್ಕೆಟ್ಗೆ ಹೆಂಗೆ ರಿಲೀಸ್ ಮಾಡಬೇಕು ಅಂತ. ನಮ್ಮ ಇಂಡಿಯನ್ ರೋಡ್ಸ್ಗೆ ಬೇಕಾಗಿರೋ ಥರ ಗಾಡಿ ಮತ್ತು ಕಸ್ಟಮರ್ ಮೈಂಡ್ ಸೆಟ್ ಬಜಾಜ್ ಅವ್ರ ಥರ ಬೇರೆ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಗಾಡಿ ಅಂತೂ ತುಂಬ ಪಂಚಿ ಫೀಲ್ ಕೊಡುತ್ತೆ. ಇಂಜಿನು, ಬ್ರೇಕಿಂಗ್ ಕೂಡ ಮಸ್ತ್ ಇದೆ ಗುರು. ಸೊ ಈ ಗಾಡಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮಗೆ ಕ್ವಿಕ್ ಶಿಫ್ಟರ್ ಕೂಡ ಸಿಗ್ತಾ ಇದೆ ಗಾಡೀಲಿ. ಸೊ ನಾನು ನಿಮಗೆ ಕ್ವಿಕ್ ಶಿಫ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಕ್ವಿಕ್ ಶಿಫ್ಟರ್ ಬಂದು ಜಸ್ಟ್ ಸ್ಪೋರ್ಟ್ಸ್ ಮೋಡಲ್ಲಿ ಮಾತ್ರ ವರ್ಕ್ ಆಗೋದು. ಸೊ ನಾರ್ಮಲ್ ಮೋಡ್ಗೆಲ್ಲ ಹಾಕಿದ್ರೆ ಕ್ವಿಕ್ ಶಿಫ್ಟರ್ ವರ್ಕ್ ಆಗಲ್ಲ. ಅಯ್ಯೋ, ಪಾಪ ನಾಯಿ. ಸ್ಟಾರ್ಟಿಂಗಲ್ಲಿ ಗಾಡಿ ತಗೊಂಡಾಗ ಓಡಿಸಿದ್ವಿ, ಬಟ್ ಅವಾಗೇನ ಫಸ್ಟ್ ಸರ್ವಿಸ್ ಆಗಿರಲಿಲ್ಲ ಅಂತ ನಾವು ಹಿಂಗೆ ಹೆಂಗ್ ಬೇಕು ಹಂಗೆ ಬಾರ್ಸಾಡಿರಲಿಲ್ಲ ಇದನ್ನ. ಸೊ ಗಾಡಿ ಅಂತೂ ಓಡಿಸೋಕೆ ಒಳ್ಳೆ ಮಜಾ ಅಂತೂ ಬರ್ತಾ ಇದೆ ನನಗೆ. ಸೊ ಇವಾಗ ನೀವೇನು ನೋಡ್ತಾ ಇದ್ರು ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ನನಗೆ ಇಷ್ಟ ಆಯಿತು. LED ಡಿಸ್ಪ್ಲೇ ಇದೆ ಇದರಲ್ಲಿ. ಸೊ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ಸಿಗುತ್ತೆ, ಸ್ಪೀಡೋಮೀಟರ್ ಸಿಗುತ್ತೆ, ಟ್ರಿಪ್ A, ಟ್ರಿಪ್ B ಮತ್ತು ಆವ್ರೇಜ್ ಸ್ಪೀಡ್ ಎಲ್ಲ ತೋರಿಸುತ್ತೆ ನಿಮಗೆ. ಇದು ಈ ಗಾಡಿ ಸದ್ಯಕ್ಕೆ 2758 ಕಿಲೋಮೀಟರ್ ಹೋಗಿದೆ. ನಾನು ಸ್ಪೋರ್ಟ್ಸ್ ಮಾಡಲ್ ಓಡ್ತಾ ಇದ್ದೀನಿ. ಸೊ ಒಬ್ಬ ರೈಡರ್ಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದಷ್ಟು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸಿಕ್ಬಿಡುತ್ತೆ.
ಒಳ್ಳೆ ಪಿಕಪ್ ಕೂಡ ಕೊಟ್ಟಿದೆ. ಲೈಟ್ ವೇಟ್ ಆಗಿರೋದ್ರಿಂದ ಗಾಡಿ ಸ್ಪೀಡ್ಗೇನು ಕಮ್ಮಿ ಇಲ್ಲ. ನಾನು ಹೇಳ್ದೆ ಅಲ್ಲ ಲೌಡ್ ಆಗಿದೆ. ನೀವೇನಾದರೂ ಗಾಡಿನ ನಾರ್ಮಲ್ ಸಿಟಿ ಯೂಸ್ಗೆ ಅಥವಾ ರೆಗ್ಯುಲರ್ ಆಫೀಸ್ ಯೂಸ್ಗೆಲ್ಲ ಯೂಸ್ ಮಾಡಬೇಕು ಅಂತ ಇದ್ರೆ 400cc ಸೆಗ್ಮೆಂಟ್ಗಳಿಗೆ ಹೋಗೋದು ಬೆಟರು. ಯಾಕಂದರೆ ನೀವು 200cc ಗಾಡಿಗಳನ್ನ ತೊಗೊಂಡ್ಬಿಟ್ರೆ ನಿಮಗೆ ಡೌನ್ ದ ಲೈನ್ ಟಾಪ್ ಸ್ಪೀಡ್ ಸಿಗೋದಿಲ್ಲ. ನಿಮ್ಗೊಂದು ಒಂದು ಸ್ವಲ್ಪ ನಿಮ್ಗೊಂದು 2-3 ವರ್ಷ ಆದ ತಕ್ಷಣ ಬೋರ್ ಆಗಿಬಿಡುತ್ತೆ ಗಾಡಿ. ಯಾಕಂದರೆ ಅದು ಟಾಪ್ ಸ್ಪೀಡ್ ಇರೋದಿಲ್ಲ. ಪ್ಲಸ್ ಪಿಕಪ್ ಎಲ್ಲ ಆಗಲಿ ನಿಮಗೆ ಕಮ್ಮಿ ಅನ್ಸೋಕ್ಕೆ ಫೀಲ್ ಆಗುತ್ತೆ. ಇಂಡಿಯನ್ ರೋಡ್ಸ್ಗಳಿಗೆ ಬೆಸ್ಟ್ ಸೆಗ್ಮೆಂಟ್ CCಗಳಂದ್ರೆ 350 to 600cc. 600 ಮೇಲೆ ನೀವು ತೊಗೊಂಡ್ರೆ ನಿಮ್ಗೆ ಅದರಲ್ಲಿರೋ ಪೊಟೆನ್ಷಿಯಲ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. 150-200 ತೊಗೊಂಡ್ರೆ ನಿಮ್ಗೆ ಹೈವೇಗಳೆಲ್ಲ ಸುಸ್ತಾಗ್ಬಿಡ್ತೀರಾ. ಸೊ 400 ಅಸ್ಯೂಮ್ ಲೆಟ್ಸ್ 350 ಇಂದ ಒಂದು ನಿಮಗೆ 600cc ವರೆಗೂ ಇಂಡಿಯನ್ ರೋಡ್ಸ್ಗೆ ಫಾಕ್ ನೋಡಿ ಅಲ್ಲ ಅವನು ಇಂಡಿಯನ್ ರೋಡ್ಸ್ಗೆ ಹೇಳಿ ಮಾಡಿಸಿ ಥರ ಇರುತ್ತೆ. ಸೊ ನೀವೇನಾದರೂ ಗಾಡಿ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದೀರಾ, 150-200 ಸೆಗ್ಮೆಂಟ್ ಗಾಡಿಗಳಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಒಂದು ಸ್ವಲ್ಪ ನಿಮ್ಮ ಬಜೆಟ್ನ ಸ್ಟ್ರೆಚ್ ಮಾಡಿ NS 400 ತೊಗೊಳ್ಳೋದು ನಿಮಗೆ ಯಾವತ್ತೂ ಲಾಸ್ ಅನ್ಸೋದಿಲ್ಲ, ಅಥವಾ ನಿಮಗೆ ರಿಗ್ರೆಟ್ ಅನ್ನೋದಾಗಲಿ ಈ ಥರದ್ದು ನಿಮ್ಗೆ ಯಾವಾಗೂ ಫೀಲ್ ಆಗೋದಿಲ್ಲ. ರೈಡಿಂಗ್ ಪೊಸಿಷನ್ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಬಟ್ ಇವಾಗ ಯಾಕೋ ನನಗೆ ಒಂದು 15-20 ನಿಮಿಷದಿಂದ ಓಡಿಸೋದ್ರಿಂದ ನೀ ಅದರ ಪೇನ್ ಬರ್ತಾ ಇದೆ. NS 400 ಓನರ್ಸ್ ನೀವು ಯಾರಾದರೂ ಇದೇ ಥರದವ್ರು ಇದ್ದು ನಿಮಗೂ ಇದೇ ಅನಿಸ್ತಾ ಇದೆ ಅಂದರೆ ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ. ಈ ಗಾಡಿ ಟಾಪ್ ಸ್ಪೀಡ್ ಏನು ಮಾಡುತ್ತೆ ಅಂತ ನೋಡೋಣ ಬನ್ನಿ. ಕ್ವಿಕ್ ಶಿಫ್ಟರ್ ಇರೋದ್ರಿಂದ ಗಿಯರ್ ಎಷ್ಟು ನೋಡಿ. ಹೈವೇ ಸಿಕ್ಕರೆ ಒಂದು 140-150 ದಾಟಿಸ್ಬೋದು. ಬಟ್ ಈ ಕಡೆ ಎಲ್ಲ ಇಸ್ ನಾಟ್ ಸೋ ಸೇಫ್. ಮಜಾ ಬಂತು ಗುರು. ಕ್ವಿಕ್ ಶಿಫ್ಟರ್ ಅಂತೂ ನಿಜ ಮಸ್ತ್ ಕೊಟ್ಟಿದ್ದಾನೆ. ಇದರಲ್ಲಿ ನಿಮಗೆ ಗೇರ್ಗಳು ಶಿಫ್ಟ್ ಮಾಡೋದು ಗೊತ್ತೇ ಆಗೋದಿಲ್ಲ. ಮ್ಯಾನ್ ವಾಟ್ ಅ ಮಷೀನ್. ನೋಡೋಕ್ಕಂತೂ ಇದು ಸೇಮ್ NS 200 ಥರನೇ ಕಾಣುತ್ತೆ. ದ ಹಾಫ್ ಪೋರ್ಷನ್ ಆಫ್ ದ ಬೈಕ್ ಇಲ್ಲಿಂದ ನೀವೇನು ನೋಡ್ತಿರೋ ಇಲ್ಲಿಂದ ಅಂತೂ ಹಿಂದಗಡೆ ನೋಡಿದ್ರೆ ನೀವು ಸೇಮ್ NS 200 ಅನಿಸುತ್ತೆ ಇದು. ಬಟ್ ಮುಂದೆ ಮಾತ್ರ ನಿಮಗೆ ಮುಂದೆಯಿಂದ ನೋಡಿದ್ರೆ ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಸೊ LED ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇದೆ, ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ. ಸೊ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಮುಂದೆ, ಹಿಂದೆಗಡೆ ಕೂಡ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಎಕ್ಸಾಸ್ಟ್ ನಿಮಗೆ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೂಡ ಸಿಗುತ್ತೆ. ಸೊ ಎಕ್ಸಾಸ್ಟ್ ನೋಡು ಕೇಳೋಣ ಬನ್ನಿ. ಇದು 349cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ನಿಮಗೆ 40.6 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 33.2 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಬರುತ್ತೆ. ಅಸಿಸ್ಟ್ ಮತ್ತು ಸ್ಲೀಪರ್ ಕ್ಲಚ್ ಕೂಡ ಇದರಲ್ಲಿದೆ. ಟ್ರಾಕ್ಷನ್ ಕಂಟ್ರೋಲ್, ಕ್ವಿಕ್ ಶಿಫ್ಟ್, ಬ್ಲೂಟೂತ್, ನ್ಯಾವಿಗೇಷನ್, ಟರ್ನ್ ಬೈ ಟರ್ನ್ ಮತ್ತು 12 ವಾಟ್ ಸಾಕೆಟ್. ಎಲೆಕ್ಟ್ರಾನಿಕಲಿ ಕೂಡ ಫುಲ್ಲಿ ಲೋಡೆಡ್ ಇದು. ಎಷ್ಟೈತೆ ಗಾಡಿಗೆ? 2,36,000 ಕೊಟ್ಟಿದ್ದಕ್ಕೆ ನಿನಗೆ ವರ್ತ್ ಅನಿಸ್ತಾ ಇದೆಯಾ ಇಲ್ವಾ? ಮಜಾ ಬರ್ತಾ ಇದೆಯಾ ಇಲ್ವಾ? ವರ್ತಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಈ ಬೈಕ್ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಹೆಜ್ಜೆ ಮುಂದೆನೇ ಇದೆ. ಪರ್ಫಾರ್ಮೆನ್ಸ್ ಆಗಲಿ, ಲುಕ್ಸ್ ಆಗಲಿ, ರೈಡಿಂಗ್ ಕಂಫರ್ಟ್ ಎಲ್ಲದರಲ್ಲೂ ಒಂದು ಕೈ ಮೇಲೇ ಇದೆ. ಈ ಪ್ರೈಸ್ ರೇಂಜಲ್ಲಿ ಒಂದು ಪವರ್ಫುಲ್, ಪ್ರಾಕ್ಟಿಕಲ್ ಮತ್ತು ಎಂಜಾಯ್ ಮಾಡಬೇಕು ಅಂತ ಬೈಕ್ ಹುಡುಕ್ತಾ ಇದ್ದೀರಾ ಅಂದರೆ NS 400Z ಒಂದು ಒಳ್ಳೆ ಆಪ್ಷನ್ ಆಗಿ ನೀವು ಇಟ್ಕೋಬೋದು. ಆಮೇಲೆ ಬಜಾಜ್ ಅವ್ರನ್ನ ಪ್ರೈಸಿಂಗಲ್ಲಿ ಬೀಟ್ ಮಾಡೋಕ್ಕಂತೂ ಯಾರಿಗೂ ಸಾಧ್ಯನೇ ಇಲ್ಲ. ಸೊ ನೀವು ಕೂಡ ಯೋಚನೆ ಮಾಡ್ದಂಗೆ ನಿಮ್ಮ NS 400ನ ತಗೊಳ್ಳಿ. ಯಾರೇ 150-200cc ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೂ ಒಂದು ಸ್ವಲ್ಪ ಬಜೆಟ್ ಸ್ಟ್ರೆಚ್ ಮಾಡಿ ಒಳ್ಳೆ ಗಾಡಿನೇ ಸಿಗುತ್ತೆ. ಇದು ನಂದು ಬೈಕು, ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಲೆಟ್ಸ್ ಗೋ ಫಾರ್ ದ ರೈಡ್ ಮ್ಯಾನ್. ಗಾಡಿಗಳು ಈ ಸ್ಪೀಡಲ್ಲಿ ಹೋಗೋವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ Can rain some father going down.
ಇದು ಮಜಾ ಇರೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ರೀತಿ ವೀಡಿಯೋಗಳಿಗೆ ಮತ್ತು ನೆಕ್ಸ್ಟ್ ಬೇರೆ ಯಾವುದಾದ್ರೂ ಗಾಡಿ ರಿವ್ಯೂ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್. ಶುಭ ದಿನ.